ನಮಸ್ತೆ ಎಲ್ರಿಗೂ. ನಮ್ಮ ಚಾನಲ್ಗೆ ಸ್ವಾಗತ. ನಿನ್ನ ಜೊತೆ ಮಾತಾಡೋ ಮೂಡಿಲ್ಲ ನನಗೆ ಅಂತ ಇಶಿತಾ ಕೋಪದಿಂದ ಬ್ಲಾಂಕೆಟ್ ಎಳೆದುಕೊಂಡು ಬೆಡ್ ಮೇಲೆ ಒಂದು ಕಡೆ ತಿರುಗಿಕೊಂಡಳು. ಕಾರಣ ಸಣ್ಣ ಜಗಳ ಅಷ್ಟೆ. ಆದರೆ ಗಂಡ ಹೆಂಡತಿ ನಡುವೆ ಸಣ್ಣ ಜಗಳಗಳೇ ದೊಡ್ಡ ಡ್ರಾಮಾವನ್ನ ಸೃಷ್ಟಿ ಮಾಡುತ್ತೆ. ಅಭಿ ಎಕ್ಸ್ಪ್ಲೈನ್ ಮಾಡೋಕೆ ಟ್ರೈ ಮಾಡಿದ. ಅಯ್ಯೋ, ಮೀಟಿಂಗ್ ಇದ್ದಿದ್ರಿಂದ ಲೇಟ್ ಆಯ್ತು ಅಷ್ಟೇ. ಸುಳ್ಳು ಹೇಳ್ಬೇಡ, ನಿಜಾನೇ ಹೇಳ್ತಿದ್ದೀನಿ ಇಶಿ ಅಂತ ಹೇಳ್ದ. ನನ್ನ ಜೊತೆ ಮಾತಾಡಬೇಡ ಅಂತ ಹೇಳಿದ್ಲು. ರೂಮ್ ಫುಲ್ಲು ಸೈಲೆಂಟ್ ಆಗಿತ್ತು. ಫ್ಯಾನ್ ಸೌಂಡ್ ಮಾತ್ರ ಕೇಳಿಸ್ತಿತ್ತು. ಅಭಿ ಹೆಲ್ಪ್ಲೆಸ್ ಆಗಿ ಬೆಡ್ ಮೇಲೆ ಇನ್ನೊಂದು ಕಡೆ ಮಲಗಿದ. ಆದ್ರೆ ಸೀಕ್ರೆಟ್ ಆಗಿ ಅವನು ಅವಳನ್ನೇ ನೋಡ್ತಾ ಇದ್ದ. ಅವಳ ಮೆಸ್ಸಿ ಹೇರ್, ಕ್ಯೂಟ್ ಆಂಗ್ರಿ ಫೇಸ್, ಸಿಟ್ಟಲ್ಲೂ ಅವಳು ಬ್ಯೂಟಿಫುಲ್ ಆಗಿ ಕಾಣಿಸುತ್ತಿದ್ಲು. ಕೆಲವು ನಿಮಿಷಗಳ ನಂತರ ಸಡನ್ಲಿ ಕರೆಂಟ್ ಹೋಗಿತ್ತು. ರೂಮ್ ಎಲ್ಲ ಡಾರ್ಕ್ ಆಯ್ತು. ಇಶಿತಾಗೆ ಕತ್ತಲು ಅಂದ್ರೆ ಭಯ, ಆದ್ರೆ ಈಗೂ ಇತ್ತು. ಅವಳು ಸ್ವಲ್ಪ ಕೂಡ ಮೂವ್ ಆಗಲಿಲ್ಲ. ಹೊರಗೆ ಗುಡುಗು ಮಿಂಚಿನ ಸೌಂಡ್ ಜೋರಾಗಿ ಬರ್ತಿತ್ತು. ಇಶಿತಾಗೆ ತುಂಬಾ ಹೆದರಿಕೆ ಆಯ್ತು. ಅವಳು ಬ್ಲಾಂಕೆಟ್ ಅನ್ನ ಟೈಟ್ ಆಗಿ ಹಿಡಿದ್ಲು. ಇದನ್ನ ಅಭಿ ಗಮನಿಸಿದ. ಅವನು ನಿಧಾನವಾಗಿ ಅವಳ ಹತ್ತಿರ ಬಂದ. ಇಶು, ಹಾ, ಭಯ ಆಗ್ತಿದ್ಯಾ ಅಂತ ಕೇಳ್ದ. ಅವಳು ಇಲ್ಲ, ಆದ್ರೆ ಅವಳ ವಾಯ್ಸ್ ಕೇಳಿದ್ರೇನೆ ಗೊತ್ತಾಗ್ತಿತ್ತು ಅವಳಿಗೆ ಭಯ ಆಗ್ತಿದೆ ಅಂತ. ಸಡನ್ಲಿ ಇನ್ನೊಂದು ಗುಡುಗು ಮಿಂಚಿನ ಸೌಂಡ್ ಬಂತು. ಈ ಬಾರಿ ಇಶಿತಾ ತನಗರಿವಿಲ್ಲದಂತೆ ಅಭಿ ಶರ್ಟ್ ಹಿಡಿದ್ಲು. ಅಭಿ ನಗುವನ್ನ ಹೈಡ್ ಮಾಡ್ಕೊಂಡ. ಏನಾಯ್ತು, ಮಾತಾಡ್ಬೇಡ ಅಂತ ಹೇಳಿದ್ನಾ? ಅವಳು ಹೇಳಿದ್ಲು, ಸೈಲೆಂಟ್ ಆಗಿ ಇರಿ ಅಂತ ಕ್ಯೂಟ್ ಆಗಿ ಸಿಟ್ಟಲ್ಲಿ ಹೇಳಿದ್ಲು. ಅಭಿ ನಿಧಾನವಾಗಿ ಬ್ಲಾಂಕೆಟ್ ಒಳಗೆ ಅವಳ ಕೈ ಹಿಡಿದ. ಸಿಟ್ಟು ಇನ್ನೂ ಇದೆಯಾ? ಅವಳು ಹೇಳಿದ್ಲು, ಸ್ವಲ್ಪ. ಆಗ ಪನಿಷ್ಮೆಂಟ್ ಕೊಡ್ಬೇಕಾ? ಇಶಿತಾ ಕನ್ಫ್ಯೂಸ್ ಆಗಿ ಅವನ ಕಡೆ ನೋಡಿದ್ಲು. ಮುಂದಿನ ಸೆಕೆಂಡ್ ಸೈಲೆಂಟ್ ಆಗಿತ್ತು. ಅಭಿ ಅವಳ ಹಣೆಯ ಮೇಲೆ ಸಣ್ಣದಾಗಿ ಮುತ್ತಿಟ್ಟ. ಇದೇ ಪನಿಷ್ಮೆಂಟ್ ಅಂತ ಹೇಳಿದ. ಇಶಿತಾ ಹಾರ್ಟ್ ಲಿಟ್ರಲಿ ಸ್ಕಿಪ್ ಆಯ್ತು. ಅಭಿ, ನೀವು ಹೀಗೆಲ್ಲ ಮಾಡಿದ್ರೆ ನನಗೆ ಸಿಟ್ಟು ಕಂಟಿನ್ಯೂ ಮಾಡೋಕ್ಕಾಗಲ್ಲ ಅಂತ ರೊಮ್ಯಾಂಟಿಕ್ ಆಗಿ ಹೇಳಿದ್ಲು. ಅಭಿ ಜೋರಾಗಿ ನಕ್ಕ. ಅದೇ ನನ್ನ ಪ್ಲಾನ್ ಅಂತ ಹೇಳಿದ. ಹೊರಗೆ ಜೋರಾಗಿ ಮಳೆ ಬರುತ್ತಿತ್ತು. ಕೋಲ್ಡ್ ವೆದರ್. ಇಶಿತಾ ಸ್ಲೋಲಿ ಅವನ ಎದೆಯ ಮೇಲೆ ತಲೆ ಇಟ್ಟಳು. ಅಭಿ ಅವಳ ನೀಳಾದ ಕೇಶರಾಶಿಯ ಮೇಲೆ ಕೈಯಾಡಿಸುತ್ತಿದ್ದ. ಲೇಟ್ ಆಗಿದ್ದಕ್ಕೆ ಸಾರಿ ಎಂದು ನಿಧಾನವಾಗಿ ಹೇಳಿದ. ಇಶಿತಾ ಕೆಲವು ಕ್ಷಣ ಸೈಲೆಂಟ್ ಆಗಿ ಇದ್ದಳು. ನಂತರ ಸಾಫ್ಟ್ ಆಗಿ ಹೇಳಿದ್ಲು, ನೀವು ಲೇಟ್ ಆಗಿ ಬಂದ್ರೆ ನನಗೆ ಟೆನ್ಷನ್ ಆಗುತ್ತೆ. ಅದಕ್ಕೆ ನನಗೆ ತುಂಬಾನೇ ಕೋಪ ನಿಮ್ಮ ಮೇಲೆ. ಆ ಮಾತು ಕೇಳಿ ಅಭಿಯ ಹೃದಯ ಮೆಲ್ಟ್ ಆಯ್ತು. ಅವನು ಅವಳ ಮುಖವನ್ನ ಎತ್ತಿ ಕೇಳಿದ, ಅಷ್ಟು ನನ್ನನ್ನ ಲವ್ ಮಾಡ್ತೀಯಾ? ಇಶಿತಾಗೆ ನಾಚಿಕೆಯಾಗಿ ಮುಖ ಮುಚ್ಚಿಕೊಂಡಳು. ಮೇಬಿ ಅಂದ್ರೆ ಸ್ವಲ್ಪ ಜಾಸ್ತಿನೇ ಅಂತ ಹೇಳಿದ್ಲು. ಆ ರಾತ್ರಿ ಜಗಳದಿಂದ ಆರಂಭವಾದ ಕ್ಷಣ ರೊಮ್ಯಾನ್ಸ್ನಲ್ಲಿ ಮುಗೀತು. ಹೊರಗೆ ಗುಡುಗು ಮಿಂಚು ಮಳೆ, ಒಳಗೆ ಇಬ್ಬರ ಹಾರ್ಟ್ ಬೀಟ್ ಒಂದಾಗಿ ಬಡಿಯುತ್ತಿತ್ತು. ಸಿಟ್ಟು ಮಾಡಿಕೊಂಡ ಹೆಂಡತಿ ಕೊನೆಗೆ ಗಂಡನ ಕೈ ಹಿಡ್ಕೊಂಡೇ ಮಲಗಿದ್ಲು. ಗಂಡ ಹೆಂಡತಿ ಜಗಳದಲ್ಲಿ ಪ್ರೀತಿ ಕೂಡ ಅಡಗಿರುತ್ತದೆ. ಸಣ್ಣ ಸಿಟ್ಟು, ಒಂದು ಅಪ್ಪುಗೆ ಅಷ್ಟೇ ಸಾಕು ಮತ್ತೆ ಗಂಡ ಹೆಂಡತಿ ಹತ್ತಿರ ಆಗೋಕೆ.
ಈ ರೊಮ್ಯಾಂಟಿಕ್ ಲವ್ ಸ್ಟೋರಿ ನಿಮಗೆ ಇಷ್ಟ ಆಯಿತು ಅಲ್ವಾ? ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ಇಷ್ಟೊತ್ತು ಈ ವಿಡಿಯೋನ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಇಂತಿ ನಿಮ್ಮ ಪ್ರೀತಿಯ ಜೀವಧ್ವನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.